ಸಮಾಧಾನವಾಗಿ ಕೂತುಕೊಳ್ಳೋಣ. ಕರ್ತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸುತ್ತಿರುವ ಹಾಗೆ ದೇವರ ವಾಕ್ಯಕ್ಕೆ ಹೋಗೋದಕ್ಕಿಂತ ಮೊದಲೇ ಪ್ರಕಟಣೆಗಳನ್ನು ನಾವು ಕೇಳುವಂಥವರಾಗೋಣ. ನಜರೇತಿನ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸದಾ ಈ ಹೆದರೆದಿರು ನನ್ನ ಮನವಿ ಸೇವೆಗಳ ಮೂಲಕವಾಗಿ ಹೃದಯಪೂರ್ವಕವಾಗಿ ನಾನು ಸ್ವಾಗತ ಮಾಡುತ್ತಾ ಇದ್ದೇನೆ. ಆತ್ಮೀಯ ದೇವಶನರೇ, ನಿಮ್ಮೆಲ್ಲರ ಆರೋಗ್ಯಕ್ಕಾಗಿ ನಿಮ್ಮ ಅಗತ್ಯವಾದಂಥ ಸಂಗತಿಗಳನ್ನು ದೇವರು ಸಂಧಿಸಬೇಕೆಂಬುದಾಗಿ, ನಿಮ್ಮ ಮಕ್ಕಳನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ ಪ್ರತಿದಿನವೂ ಸದಾ ನಮ್ಮ ವೈಯಕ್ತಿಕವಾದ ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇವತ್ತು ಸೆಕೆಂಡ್ ಇಯರ್ PUC ಎಕ್ಸಾಮ್ ರಿಸಲ್ಟ್ ಬಂದಿರುವುದಕ್ಕಾಗಿ ದೇವರಿಗೆ ವಂದನೆ ಸಲ್ಲಿಸ್ತೇನೆ. ಒಂದು ವೇಳೆ ನಿಮ್ಮ ಮಕ್ಕಳು ಅತ್ಯುನ್ನತವಾದ ಅಂಕಗಳನ್ನು ತೆಗೆದುಕೊಂಡು ಪಾಸಾಗಿರುವುದಾದರೆ ದಯಮಾಡಿ ಸಾಕ್ಷಿಗಳನ್ನು ಹೇಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆತ್ಮೀಯ ದೇವಜನರೇ, ಇದೇ ಏಪ್ರಿಲ್ 14 ಅಂದರೆ ಸೋಮವಾರ ಬೆಳಗ್ಗೆ 9 ಗಂಟೆಯಿಂದ ನಡೆಯುವಂಥ ಆರಿಸಲ್ಪಟ್ಟವರು ಎಂಬುದಾಗಿ ಶೀರ್ಷಿಕೆ ಉಳ್ಳಂಥ ಯವನಸ್ಥರ ಕೂಡಿಕೆಗಾಗಿ ನಾನು ವಂದನೆ ಸಲ್ಲಿಸ್ತೇನೆ. ಬರೀ ಯವನಸ್ಥರು ಅಂದರೆ ನಾವು ಅಂದ್ಕೊಂಡಿರ್ತೇವೆ 18ರಿಂದ 40 ವರ್ಷದ ತನಕ ಇರುವಂಥ ಮಕ್ಕಳಿಗೆ ನಾವು ಯವನಸ್ಥರು ಅಂತ ಕರಿತೇವೆ ಎಂಬುದಾಗಿ. ಇಲ್ಲ, ಯವನಸ್ಥರು ಅಂದರೆ ದೇವನಾಕೆ ಸ್ತೋತ್ರವಾಗಲಿ, ನಿಜವಾದ ಯವನಸ್ಥಕ್ಕೆ ಸ್ಟಾರ್ಟ್ ಆಗೋದೇ 50 ವರ್ಷದ ಮೇಲೆ. ಆದರೆ ಒಳಗಡೆ ಇರೋದೆಲ್ಲ ಅಷ್ಟೊಂದು ಮೆಚುರಿಟಿ ಇರೋಲ್ಲ, ಮೈಂಡೆಲ್ಲ ಮೆಚುರಿಟಿ ಇರೋದಿಲ್ಲ. ನಿಜವಾಗ್ಲೂ ಸದಾ ಸೇವೆ ಅಂತ ದೇವರು ಅನುಗ್ರಹಿಸುವ ಒಂದು ಸಂದರ್ಭ ಯಾವುದು ಎಂಬುದಾಗಿ ನೆನೆಸುವಾಗ ಅದು ಸ್ವಲ್ಪ ವಯಸ್ಸಾದ ನಂತರವೇ ದೇವರು ಸೇವೆಗೆ ಕರೀತಾರೆ. ಈ ಯವನಸ್ಥರ ಕೂಟ ಎಂಬುದಾಗಿ ನೀವು ನೆನೆಸಿ ಬರೀ ಯವನಸ್ಥರೇ ಹೋಗಬೇಕೆಂಬುದಾಗಿ ನೀವು ತಿಳ್ಕೊಂಡಿರುವುದಾದರೆ ತಪ್ಪು. ವಯಸ್ಸಿನಲ್ಲಿ ಅಥವಾ ವೈಯಕ್ತಿಕವಾದಂಥ ನಿಮ್ಮ ಬದುಕಿನಲ್ಲಿ ಏಜಾಗಿದೆ ಎಂಬುದಾಗಿ ನೀವು ನೆನೆಸಬೇಡ್ರಿ. ಯಾರೋ ವಾಟ್ಸಪ್ಪಲ್ಲಿ ಹೇಳ್ತಾ ಇದ್ರು, ಅಯ್ಯೋ ನನಗೆ ಇವಾಗ 52 ವರ್ಷ ಆಗಿದೆ, ನಾನು ಯವನಸ್ಥರ ಕೂಟದಕ್ಕೆ ಬರೋದಕ್ಕೆ ಆಗುತ್ತಾ ಅಂತ. ಹೌದು ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ವಯಸ್ಸಿನ ಮಿತಿ ಇರೋದಿಲ್ಲ. ಯಾಕೆಂದರೆ ಮನುಷ್ಯನ ದೇಹ ವಯಸ್ಸಾಗ್ತಾ ಅದು ಸುಕ್ಕುಗಟ್ಟುತ್ತಾ ಬರ್ತದೆ. ಆದರೆ ನಿಜವಾದಂಥ ಸೇವೆ ಮೋಸೆಗೆ ಕೊಟ್ಟಿದ್ದು 80 ವರ್ಷದಲ್ಲಿ. ಕಾಲೇಬನಿಗೆ ದೇವರು ಸೇವೆ ಕೊಟ್ಟಿದ್ದು 40 ವರ್ಷದಲ್ಲಿ. ಹಾಗಾಗಿ ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆ ಪ್ರಾಯದಲ್ಲಿ ಅವರು ಮಾಡಿದಂಥ ಮಹತ್ತಾದ ಕಾರ್ಯಗಳನ್ನು ನೆನೆಸುವಾಗ ದೇಹಕ್ಕೆ ವಯಸ್ಸಾಗ್ಬೋದು, ಆದರೆ ಒಳಗಡೆ ಇದ್ದಾನಲ್ಲ ಪರಿಶುದ್ಧಾತ್ಮನಿಗೆ ಅಥವಾ ನಿನ್ನ ಆತ್ಮಕ್ಕೆ ವಯಸ್ಸು ಆಗಿರೋದಿಲ್ಲ. ಅದಕ್ಕಾಗಿ ಈ ಕೂಟದಲ್ಲಿ ನೀವು ಮಾತ್ರವಲ್ಲದೆ ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬ ಎಲ್ಲರೂ ಸದಾ ಭಾಗವಹಿಸ್ರಿ. ಈ ಕೂಟದಲ್ಲಿ ಮಹಿಮೆಯಾಗಿ ದೇವರು ನಮ್ಮೆಲ್ಲರನ್ನು ಬಲಪಡಿಸುವಂತನಾಗಿದ್ದಾನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇವತ್ತಿನ ಸಂದೇಶದ ಪೀಠಿಕೆ ಇದಾಗಿರುವಂಥದ್ದಾಗಿದೆ. ಅಂದವಾದ ಕುಟುಂಬ ಹೇಗಿರುತ್ತದೆ ಎಂಬುದಾಗಿ. ಅಂದವಾದ ಕುಟುಂಬ ಹೇಗಿರುತ್ತದೆ ಎಂಬುದಾಗಿ. ದೇವನಾಕೆ ಮಹಿಮುಂಟಾಗಲಿ. ಆತ್ಮೀಯ ದೇವಜನರೇ, ಶ್ರದ್ಧಾಭಕ್ತಿಯಿಂದ ಕೇಳಿದರೆ ಮಾತ್ರ ಈ ಸಂದೇಶ ನಿಮಗೆ ಅರ್ಥವಾಗುವಂಥದ್ದಾಗಿದೆ. ಈ ಪ್ರಪಂಚದಲ್ಲಿ ಎಲ್ಲೂ ಸಮಾಧಾನ ಇಲ್ಲದಿದ್ದರೂ ಸದಾ ಮನುಷ್ಯನು ಬದುಕುತ್ತಾನೆ. ಆದರೆ ಕುಟುಂಬದಲ್ಲಿ ಸಮಾಧಾನ ಇಲ್ಲ ಅಂದರೆ ಮನುಷ್ಯನು ತುಂಬ ಬೇಸರಗೊಳ್ಳುತ್ತಾನೆ. ಯಾಕೆಂದರೆ ಕೆಲವೊಬ್ಬರ ಬಾಯಿನಲ್ಲಿ ನಾನು ಕೇಳಿದ್ದೇನೆ, ಅಯ್ಯೋ ನಮ್ಮ ಮನೆಯಲ್ಲ, ಅದು ನರಕ ಎಂಬುದಾಗಿ. ನಾನು ಯಾಕಾದರೂ ನಾನು ಮನೆಗೆ ಹೋಗುತ್ತೇನೆಂಬುದಾಗಿ ಕೆಲವೊಬ್ಬರು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಯಾಕೆಂದರೆ ಮನೆಯಲ್ಲಿ ಬಂಗಾರ ಇರ್ಬೋದು, ಬಿರಿಯಾನಿ ಇರ್ಬೋದು, ಆಸ್ತಿ ಇರ್ಬೋದು, ಭಯಂಕರವಾದಂಥ ಸಂಪತ್ತು ಮನೆಯಲ್ಲಿ ತುಂಬಿ ತುಳುಕಾಡ್ತಿರ್ಬೋದು. ಆದರೆ ಆ ಮನೆಯಲ್ಲಿ ಸಮಾಧಾನ ಇಲ್ಲದೆ ಹೋದರೆ ಆ ಮನೆ ನರಕವೇ ಆಗಿ ಮಾರ್ಪಟ್ಟಿರುತ್ತದೆ. ಅದಕ್ಕೆ ಒಬ್ಬ ಭಕ್ತನು ಇದನ್ನು ಸ್ಪಷ್ಟಪಡಿಸುತ್ತಾ ಹೇಗೆ ಹೇಳುತ್ತಾನೆ, ಇಲ್ಲ ಮನೆ ಯಾವತ್ತೂ ಸದಾ ನರಕವಾಗಿ ಇರಬಾರ್ದು. ಕುಟುಂಬವನ್ನು ದೇವರು ಕಟ್ಟಿದ್ದು ಅಥವಾ ಕುಟುಂಬವನ್ನು ದೇವರು ಭೂಲೋಕದಲ್ಲಿ ನಿರ್ಮಾಣ ಮಾಡಿದ್ದು ನರಕದಲ್ಲಿ ಅಥವಾ ನರಕದ ಯಾತನೆಯನ್ನು ಅನುಭವಿಸಬೇಕೆಂಬುದಾಗಿ ಅಲ್ಲ. ಆ ಕುಟುಂಬ ಒಂದು ಚಿಕ್ಕ ಪರಲೋಕವಾಗಿ ಮಾರ್ಪಡಬೇಕೆಂಬುದಾಗಿ
ಜಾನ್ ಬರ್ನಾರ್ಡ್ ಎನ್ನುವಂಥ ದೈವ ಸೇವಕರು ಅವರ ಪುಸ್ತಕದಲ್ಲಿ ಬರೆಯುತ್ತಾರೆ. ಹೌದು ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕುಟುಂಬಗಳಲ್ಲಿ ಒಂದು ವೇಳೆ ಸಂತೋಷ, ಸಮಾಧಾನ, ನೆಮ್ಮದಿ ಇಲ್ಲದೆ ಹೋಗಿರುವುದಾದರೆ ಅದಕ್ಕೆ ಕಾರಣಗಳು ಏನು ಎಂಬುದಾಗಿ ಹುಡುಕುತ್ತಾ ಒಂದು ಆನಂದಭರಿತವಾದಂಥ ಕುಟುಂಬ ಹೇಗಿರುತ್ತದೆ, ಅದಕ್ಕೆ ಕಾರಣ ಏನು, ಅಷ್ಟೊಂದು ಸಂತೋಷ ಆನಂದವಾಗಿರೋದಕ್ಕೆ ಕಾರಣ ಬೇರೆ ಏನೂ ಅಲ್ಲ, ಆ ಸಂತೋಷ ಆನಂದ ತುಂಬಿದ ಮನೆಗೆ ಕಾರಣವೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ, ಕೇಂದ್ರ ಬಿಂದುವಾಗಿ ಕ್ರಿಸ್ತನಿರುತ್ತಾನೆ. ಯಾರ ಮನೆಗೆ ಕೇಂದ್ರ ಬಿಂದುವಾಗಿ ಕ್ರಿಸ್ತನು ವಾಸ ಮಾಡುತ್ತಾನೋ ಅಥವಾ ಯೇಸು ಸ್ವಾಮಿ ಆ ಮನೆಯಲ್ಲಿ ವಾಸ ಮಾಡುತ್ತಾನೋ ಆ ಮನೆ ಆನಂದಭರಿತವಾದಂಥ ಮನೆಯಾಗಿ ಮಾರ್ಪಟ್ಟಿರುತ್ತದೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಇವತ್ತಿನ ದಿನಮಾನಗಳಲ್ಲಿ ನಾವು ಗಮನಿಸಬೇಕಾದಂಥ ಪ್ರಾಮುಖ್ಯವಾದಂಥ ಸಂಗತಿ, ಇವತ್ತು ಕಂಪನಿಗಳಲ್ಲಿ ಕೆಲಸ ಮಾಡೋದಕ್ಕೆ 8 ಗಂಟೆ ಹೊರಗಡೆ ಇರ್ತೇವೆ, ಅಥವಾ ವಿದ್ಯಾಭ್ಯಾಸ ಮಾಡೋದಕ್ಕೆ ಮಕ್ಕಳು ಒಂದು 8 ತಾಸು ಹೊರಗಡೆ ಇರ್ತಾರೆ. ಉಳಿದೆಲ್ಲ ಸಮಯ ಮನೆಗೆ ಬರಬೇಕು. ಆ ಮನೆಯಲ್ಲಿ ಸಮಾಧಾನ, ನೆಮ್ಮದಿ ಇಲ್ಲ ಅಂದರೆ ಜೀವನ ನರಕಯಾತನೆಯಾಗಿ ಮಾರ್ಪಟ್ಟಿರುತ್ತದೆ. ಆದರೆ ಬೈಬಲಲ್ಲಿ ನಾವು ನೋಡುತ್ತೇವೆ, ಚರಿತ್ರೆಗಳಲ್ಲಿ ನಿಂತುಕೊಂಡು ಆನಂದ ಪಟ್ಟಿರುವಂಥ ಕೆಲವು ಮನೆಗಳ ವಿಷಯದಲ್ಲಿ, ಅವರ ಕುಟುಂಬದ ವಿಷಯದಲ್ಲಿ ಪರಿಶುದ್ಧಾತ್ಮ ದೇವರು ಇವತ್ತು ನಮ್ಮ ಸಂಗಡ ಮಾತನಾಡಲಿಕ್ಕೆ ಹೋಗಲಿಕ್ಕಿದ್ದಾನೆ. ಮೊಟ್ಟ ಮೊದಲನೇದಾಗಿ ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯ 1ನೇ ವಚನ, 2ನೇ ವಚನ ಮತ್ತು 30ನೇ ವಚನ. ಕೈಸರಿಯದ ಪಟಾಲಮನೆನಿಸಿಕೊಳ್ಳುವ ಒಂದು ಪಟಾಲಮಿನ ಶತಾಧಿಪತಿಯಾದ ಕೊರ್ನೇಲನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ಅವಾಗವಾಗ ಪ್ರಾರ್ಥನೆ ಮಾಡುತ್ತಾ ಇದ್ದನು. ದೇವರಿಗೆ ಅವಾಗವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದ. ಆತ್ಮೀಯ ದೇವಜನರೇ, ಬೈಬಲ್ ಹೇಳ್ತದೆ, ದೇವರಿಗೆ ಎಡೆಬಿಡದೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನಂತೆ. ನಿತ್ಯವೂ ಪ್ರಾರ್ಥನೆ ಮಾಡ್ತಾ ಇದ್ದನಂತೆ. ದೇವರಿಗೆ ಸ್ತೋತ್ರವಾಗಲಿ. ನಿತ್ಯವೂ ಕ್ರಿಸ್ತನೊಟ್ಟಿಗೆ ಬದುಕುವಂಥ ಕುಟುಂಬ, ಆ ಮನೆಯ ಯಜಮಾನ ಮಾತ್ರ ಪ್ರಾರ್ಥನೆ ಮಾಡದೆ ಅವನ ಹೆಂಡತಿ, ಅವನ ಮಕ್ಕಳು, ಅವನ ಮನೆಯಲ್ಲಿರುವಂಥ ಪ್ರತಿಯೊಬ್ಬರೂ ಸದಾ ಪ್ರಾರ್ಥಿಸುತ್ತಾರೆ. ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ದೇವ ಮಕ್ಕಳೇ, ದೇವರು ಅಂದರೆ ಕ್ರಿಸ್ತನು ಒಂದು ಮನೆಯಲ್ಲಿ ಕೇಂದ್ರೀಕೃತವಾಗಿ ಆತನು ವಾಸ ಮಾಡ್ತಾ ಇದ್ದರೆ, ಅಥವಾ ಆ ಮನೆ ಆನಂದದಿಂದ ತುಂಬಲ್ಪಟ್ಟಿದೆ ಅಂದರೆ ಅದಕ್ಕೆ ಕಾರಣ ಆ ಮನೆಯಲ್ಲಿ ದೇವರ ಪ್ರಾರ್ಥನೆ ನಿರಂತರವಾಗಿರ್ತದೆ, ಕುಟುಂಬ ಪ್ರಾರ್ಥನೆ ನಿರಂತರವಾಗಿರ್ತದೆ, ಸ್ತುತಿ ಸ್ತೋತ್ರದ ಧೂಪಗಳು ನಿರಂತರವಾಗಿ ದೇವರಿಗೆ ಏರಿ ಹೋಗುತ್ತಾ ಇರ್ತದೆ. ಪ್ರಾರ್ಥಿಸುವ ಮತ್ತು ಕ್ರಿಸ್ತನನ್ನು ಕೇಂದ್ರೀಕೃತವಾಗಿ ಮಾಡಲ್ಪಟ್ಟಂಥ ಕುಟುಂಬದಲ್ಲಿರುವಂಥ ಯವನಸ್ಥ ಮಕ್ಕಳು ಅವರು ಉದಯ ಕಾಲದಲ್ಲಿ ಮೊಬೈಲನ್ನು ತಡಕಾಡೋದಿಲ್ಲ. ಅವರು ಉದಯ ಕಾಲದಲ್ಲಿ ಕಣ್ಣು ಪ್ರಪಂಚವನ್ನು ಕಾಣೋದಕ್ಕಿಂತ ಮೊದಲನೇ ಇರುವ ಸ್ಥಳಗಳಲ್ಲೇ ಮೊಣಕಾಲನ್ನೂರಿ ಅವರ ಆತ್ಮಿಕ ಕಣ್ಣುಗಳು ದೇವರನ್ನು ದೃಷ್ಟಿಸುತ್ತದೆ. ಏಸಪ್ಪ, ಈ ದಿನವೆಲ್ಲ ನನ್ನ ವಿದ್ಯಾಭ್ಯಾಸವನ್ನು ನೀನು ಆಶೀರ್ವಾದ ಮಾಡು ಎಂಬುದಾಗಿ. ಆ ಯವನಸ್ಥ ಮಕ್ಕಳು ಮೊಬೈಲನ್ನು ಸರ್ಚ್ ಮಾಡದೆ ಅಥವಾ ಮೊಬೈಲನ್ನು ಹುಡುಕದೆ ಬೈಬಲನ್ನು ಮೊದಲು ಎತ್ತುಕೊಳ್ಳುತ್ತಾರೆ, ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತಾರೆ. ಅವರ ತಂದೆ ತಾಯಿಗಳು ಉದಯ ಕಾಲದಲ್ಲಿ ಅವರಿಗೆ ಇದೇ ಕಾರ್ಯವನ್ನು ಮಾಡೋದಕ್ಕೆ ಹೇಳುತ್ತಾರೆ. ಆ ಮನೆಯ ನೋಡ್ರಿ, ಯಾರ ಮನೆಯಲ್ಲಿ ಉದಯ ಕಾಲದಲ್ಲಿ ಪ್ರಾರ್ಥನೆ ಅಥವಾ ಬೈಬಲ್
ಧ್ಯಾನ, ಸ್ತುತಿ, ಸ್ತೋತ್ರ ಇರ್ತದೋ ಆ ಮನೆ, ಆ ಕುಟುಂಬ ಒಂದು ಚಿಕ್ಕ ಪರಲೋಕವಾಗಿ ಮಾರ್ಪಟ್ಟಿರ್ತದೆ. ಆ ಮನೆಯಲ್ಲಿ ಯಾವುದೇ ವಿಧವಾದಂಥ ಗೊಡವೆಗಳು ಇರೋದಿಲ್ಲ, ಗಲಾಟೆಗಳು ಇರೋದಿಲ್ಲ, ಅಸಮಾಧಾನ ಇರೋದಿಲ್ಲ. ಒಂದು ಸಂತೋಷದ ಸೆಲೆಯಾಗಿ ಆ ಕುಟುಂಬ ಮಾರ್ಪಟ್ಟಿರುತ್ತದೆ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಶತಾಧಿಪತಿಯಾಗಿರುವಂಥ ಕೊರ್ನೇಲನು, ಆತನು ಭಯಭಕ್ತಿಯುಳ್ಳವನಾಗಿದ್ದನು, ದಾನ ಧರ್ಮಗಳನ್ನು ಮಾಡುತ್ತಾ ಇದ್ದನು. ಅಷ್ಟು ಮಾತ್ರವಲ್ಲ, ತನ್ನ ಕುಟುಂಬ ಸಹಿತವಾಗಿ ಪ್ರತಿನಿತ್ಯವೂ ಸಹ ಆತನು ಪ್ರಾರ್ಥಿಸ್ತಾ ಇದ್ದನು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇನಾಕೆ ಮಹಿಮುಂಟಾಗಲಿ. ನನ್ನನ್ನು ಗಮನಿಸಿ, ಪ್ರತಿನಿತ್ಯವೂ ಸಹ ಆತನು ಪ್ರಾರ್ಥನೆ ಮಾಡುತ್ತಾ ಇದ್ದನಂತೆ. ಪ್ರತಿನಿತ್ಯವೂ ಪ್ರಾರ್ಥನೆ ಮಾಡ್ತಾ ಇದ್ದನಂತೆ. ದೇನಾಕೆ ಮಹಿಮುಂಟಾಗಲಿ. ಅದಕ್ಕೆ ಬೈಬಲಲ್ಲಿ ನಾವು ನೋಡುತ್ತೇವೆ, ಈ ಕುಟುಂಬವನ್ನು ಕುರಿತು ದೇವರಾತ್ಮನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಈ ಕುಟುಂಬದಲ್ಲಿ ಪರಲೋಕದ ದೇವರ ಸಾನ್ನಿಧ್ಯಾನ ಏರ್ಪಾಟು ಆಗಿದ್ದು ಮಾತ್ರವಲ್ಲ, ಸ್ವತಃ ದೇವರೇ ಕೊರ್ನೇಲನಿಗೆ ದರ್ಶನವನ್ನು ಕೊಟ್ಟು, ನಿನ್ನ ಪ್ರಾರ್ಥನೆಗಳು ನನಗೆ ಏರಿ ಬಂದವು ಎಂಬುದಾಗಿ ಈ ಕುಟುಂಬದ ವಿಷಯದಲ್ಲಿ ದೇವರೇ ಸಾಕ್ಷಿ ಕೊಡ್ತಾನೆ. ಅಷ್ಟು ಮಾತ್ರವಲ್ಲ, ಈ ಶತಾಧಿಪತಿ ಮಾಡ್ತಾ ಇದ್ದಂಥ ಪ್ರಾರ್ಥನೆ ಎಷ್ಟು ಬಲವಾಗಿತ್ತು ಎಂಬುದಾಗಿ ನೆನೆಸುವಾಗ ದೇನಾಕೆ ಸ್ತೋತ್ರವಾಗಲಿ. ಈ ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯದ 30ನೇ ವಚನದಲ್ಲಿ ನಾವು ನೋಡುತ್ತೇವೆ, ಎಷ್ಟರ ಮಟ್ಟಿಗೆ ಆತನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದನು ಎಂಬುದಾಗಿ. ಸ್ತೋತ್ರಂ. ಥ್ಯಾಂಕ್ ಯು ಜೀಸಸ್. ಅದಕ್ಕೆ ಕೊರ್ನೇಲನು 4 ದಿವಸಗಳ ಹಿಂದೆ ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ದೇವರ ಪ್ರಾರ್ಥನೆಯನ್ನು ಇಷ್ಟು ಹೊತ್ತಿನವರೆಗೂ ನನ್ನ ಮನೆಯಲ್ಲಿ ಮಾಡುತ್ತಾ ಇದ್ದಾಗ ಹೊಳೆಯುವ ವಸ್ತ್ರವನ್ನು ಧರಿಸಿಕೊಂಡಿದ್ದ ಒಬ್ಬ ಮನುಷ್ಯನು ನನ್ನೆದುರಿಗೆ ನಿಂತುಕೊಂಡು, ಕೊರ್ನೇಲನೇ, ನಿನ್ನ ಪ್ರಾರ್ಥನೆಯು ಕೇಳಿ ಬಂತು, ನಿನ್ನ ದಾನ ಧರ್ಮಗಳು ದೇವರ ಸನ್ನಿಧಾನದಲ್ಲಿ ನೆನಪಿಗೆ ಬಂದವು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ದೇನಾಕೆ ಮಹಿಮುಂಟಾಗಲಿ. ಆತ್ಮೀಯ ದೇವಜನರೇ, ಈ ಶತಾಧಿಪತಿ ಪ್ರಾರ್ಥನೆ ಪ್ರಾರಂಭ ಮಾಡಿದ್ದು 4 ದಿನದ ಮುಂದೆ ಮಧ್ಯಾಹ್ನ 3 ಗಂಟೆಗೆ ನಡೆಯುವಂಥ ಪ್ರಾರ್ಥನೆ ಪ್ರಾರಂಭವಾದಂಥ ಸಂದರ್ಭದಿಂದಲೂ 4 ದಿನ ನಿರಂತರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇವತ್ತು ನನ್ನನ್ನು, ನಿನ್ನನ್ನು, ನಮ್ಮನ್ನು ಪರೀಕ್ಷೆ ಮಾಡಿಕೊಂಡು ನೋಡಿಕೊಳ್ಳುವಂಥದ್ದಾಗೋಣ. ನಮ್ಮ ಪ್ರಾರ್ಥನೆ ಎಷ್ಟೊತ್ತಿರುತ್ತೆ? ಎಷ್ಟು ಸಮಯ ನಾವು ಮೊಣಕಾಲೂರ್ತೇವೆ? ಮೊಣಕಾಲೂರಿದಂಥ, ಕಣ್ಣುಗಳನ್ನು ಮುಚ್ಚಿದಂಥ ಆ ಸಮಯಗಳಲ್ಲೂ ಸದಾ ನಮ್ಮ ಮನಸ್ಸು ಸ್ಥಿರವಾಗಿರುತ್ತಾ? ನಾವು ದೇವರ ಮೇಲೇ ಕೇಂದ್ರೀಕೃತವಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವಾ? ಇಲ್ಲ. ಆತ್ಮೀಯ ದೇವಜನರೇ, 1 ಗಂಟೆಯಲ್ಲಿ 100 ಸಾರಿಯಾದರೂ ನಮ್ಮ ಕಣ್ಣು ತೆರೆಯಲ್ಪಟ್ಟಿರ್ತದೆ, ನಮ್ಮ ಕೈ ಮೊಬೈಲ್ ಕಡೆ ಹೋಗಿರ್ತದೆ, ಇರುವ ಸ್ಥಳಗಳಲ್ಲಿ ನಾವು ಕೂತುಕೊಳ್ತಾ ಇಲ್ಲ. ಯಾಕೆ ಗೊತ್ತಾ? ಪ್ರಾರ್ಥನೆ ಎನ್ನುವಂಥ ಆ ವೇದಿ ನಮ್ಮ ಮನೆಯಲ್ಲಿ, ವೈಯಕ್ತಿಕವಾಗಿ ನಮ್ಮ ಕುಟುಂಬದಲ್ಲಿ ಇಲ್ಲದೇ ಇರುವ ಕಾರಣ ಹೆಚ್ಚು ಸಮಯ ದೇವರೊಟ್ಟಿಗೆ ನಾವು ಬದುಕೋಕೆ ಆಗ್ತಾ ಇಲ್ಲ. ನೀವು ಹೇಳಬಹುದು, ಅಯ್ಯೋ 4 ದಿನಗಳ ಕಾಲ ನಿರಂತರವಾಗಿ ಆ ಕೊರ್ನೇಲನ್ನು ಪ್ರಾರ್ಥನೆ ಮಾಡಿದನ, ಅವನಿಗೇನೋ ಕೆಲಸ ಇಲ್ಲದೆ ಇರಬಹುದು, ಅದಕ್ಕೋಸ್ಕರವಾಗಿ ಏನೋ ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ಬೇಕೆಂಬುದಾಗಿ ಟೈಮ್ ಇಲ್ಲ ಅಂತ, ಅಥವಾ ಕೆಲಸ ಇಲ್ಲ ಅಂತ ಹೋಗಿ ಕುತ್ಕೊಂಡಿರ್ಬೋದು ಪಾಸ್ಟರ್ ಎಂಬುದಾಗಿ ನೀವು ಹೇಳ್ಬೋದು. ಇಲ್ಲ, ಅವನು ರೋಮರಾಜ್ಯದ ಸೈನಿಕರಲ್ಲಿ ಶತಾಧಿಪತಿಯಾಗಿರುವಂಥ ಒಬ್ಬ ವ್ಯಕ್ತಿ, ಸಾಮಾನ್ಯವಾದ ವ್ಯಕ್ತಿಯಲ್ಲ. ರೋಮ್ ಸೈನ್ಯದಲ್ಲಿ ಒಬ್ಬ ಸೈನಿಕನಾಗಿದ್ದರೇ ಅವನು ಗ್ರೇಟ್ ಎಂಬುದಾಗಿ ಕರೆಯಲ್ಪಡ್ತಾರೆ. ಆದರೆ ಶತಾಧಿಪತಿ ಎಂಬುದಾಗಿ ನೆನೆಸುವಾಗ 100 ಜನರಿಗೆ ಇವನು ಮೇಲಧಿಕಾರಿ. ಇಂಥ ಎಷ್ಟೋ 100 ತಂಡಗಳಿಗೆ ಅಧಿಪತಿಯಾಗಿರುವಂಥ ಈ ವ್ಯಕ್ತಿಗೆ ಕೆಲಸ ಇರಲ್ವಾ? ಜವಾಬ್ದಾರಿ ಇರಲ್ವಾ? ಆದರೆ ಆತ್ಮೀಯ ದೇವಜನರೇ, ಆ ಎಲ್ಲ ಜವಾಬ್ದಾರಿಗಳ ಮಧ್ಯದಲ್ಲೂ ಸಹ ಈ ಕೊರ್ನೇಲನು
4 ದಿನಗಳ ಕಾಲ ನಿರಂತರವಾಗಿ ದೇವರ ಸಮ್ಮುಖದಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡುತ್ತಾ ದೇವರನ್ನು ದೃಷ್ಟಿಸಿ ನೋಡುತ್ತಾ ಇರುವಂಥ ಸಂದರ್ಭದಲ್ಲಿ ಪರಲೋಕ ತೆರೆದಿರುವುದನ್ನು ಸ್ವತಃ ದೇವರು ದರ್ಶನ ಕೊಟ್ಟಂಥ ಈ ಸಂಗತಿಯನ್ನು ಅಪೊಸ್ತಲನಾದ ಪೇತ್ರನಿಗೆ ದೇವರು ತೋರಿಸ್ತಾನೆ. ಈಗ ನೀನು ಈ ಕೊರ್ನೆಲು ಎನ್ನುವಂಥ ಮನೆಗೆ ನೀನು ಹೋಗಬೇಕೆಂಬುದಾಗಿ ಪೇತ್ರನಿಗೆ ದೇವರಾತ್ಮನು ಸ್ಪಷ್ಟಪಡಿಸ್ತಾನೆ. ಹೌದು ಆತ್ಮೀಯ ದೇವಶಂಡ್ರೆ, ಕರ್ತನ ಸನ್ನಿಧಾನದಲ್ಲಿ ಈ ಕುಟುಂಬವನ್ನು ನೆನೆಸುವಂಥ ವೇಳೆಯಲ್ಲಿ ಬರೀ ದಾನ ಧರ್ಮ, ಬರೀ ಭಯಭಕ್ತಿ, ಬರೀ ಬೈಬಲನ್ನು ಓದುತ್ತಾ ಇದ್ದಂಥ ಕುಟುಂಬವಲ್ಲ, ನಿತ್ಯವೂ ಸಹ ಬಿಡದೆ ಪ್ರಾರ್ಥಿಸುತ್ತಾ ದೇವರ ಸನ್ನಿಧಾನದಲ್ಲಿ ಪರಲೋಕದ ಪ್ರೀತಿಯನ್ನು ಹೊಂದಿಕೊಂಡಂಥ ಕುಟುಂಬವಾಗಿ ಮಾರ್ಪಟ್ಟಿತು. ಇವನ ಮನೆಯಲ್ಲಿ ಅಪೊಸ್ತಲರು ಬಂದರು ಎಂಬುದಾಗಿ ನಾವು ನೋಡುತ್ತೇವೆ. ಪರಲೋಕಕ್ಕೆ ಈತನ ಪ್ರಾರ್ಥನೆ ಏರಿ ಹೋಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಯೇಸುವಿನ ನಾಮದಲ್ಲಿ ನಾನು ಕೈಗಳನ್ನೆತ್ತಿ ಆಶೀರ್ವಾದ ಮಾಡುತ್ತೇನೆ. ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ಪ್ರಪಂಚದ ಯಾವುದೇ ಮೂಲೆಯಲ್ಲಿಯೂ ಈ ಶಬ್ದ ಆಲಿಸುತ್ತಿರುವಂಥ ನಿಮ್ಮ ಕುಟುಂಬದಲ್ಲಿ ಒಂದು ವೇಳೆ ನಿಮ್ಮ ಪ್ರಾರ್ಥನಾ ವೇದಿ ಬಿದ್ದು ಹೋಗಿರುವುದಾದರೆ, ಪ್ರಾರ್ಥನೆಗೆ ಅವಕಾಶ ಅಥವಾ ಸಮಯವನ್ನು ಕೊಡದ ರೀತಿಯಲ್ಲಿ ದೇವ ಮಕ್ಕಳೇ ನಿಮ್ಮ ಕುಟುಂಬದಲ್ಲಿ ಅನೇಕ ವಿಧವಾದ ಕಲಹ, ನೆಮ್ಮದಿ ಇಲ್ಲದ ಪರಿಸ್ಥಿತಿನಲ್ಲಿ ಇರುವುದಾದರೆ, ಆ ಕೊನೆಯಲ್ಲಿ ಕುಟುಂಬದಲ್ಲಿ ಇದ್ದಂಥ ಆ ಆತ್ಮಿಕತೆ, ಪ್ರಾರ್ಥನೆ ಜೀವಿತ ನಿಮ್ಮ ಕುಟುಂಬದಲ್ಲಿ ಏರ್ಪಾಡಾಗಲಿ ಯೇಸುವಿನ ನಾಮದಲ್ಲಿ ಎಂಬುದಾಗಿ ಇವತ್ತು ನೀನು ದೇವರ ಕಡೆಗೆ ತಿರುಗಿಕೊಂಡು ಪ್ರಾರ್ಥನಾ ಪೂರ್ವಕವಾಗಿ ಈ ಪ್ರಾರ್ಥನಾ ವೇದಿಯನ್ನು ಮತ್ತೆ ಕಟ್ಟಿಕೋ. ಯಾಕೆಂದರೆ ಒಂದು ವೇಳೆ ನಿನ್ನ ಮಕ್ಕಳು ಇವತ್ತು ಅಡ್ಡದಾರಿ ಹಿಡಿದಿರುವುದಾದರೆ, ಸತ್ಯವನ್ನು ಅರಿಯದೆ ಕತ್ತಲೆಯಲ್ಲಿರುವುದಾದರೆ, ಅಥವಾ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಜೀವಿತದಲ್ಲಿ ಇರುವಂಥ ಯಾವುದೇ ಪರಿಸ್ಥಿತಿಗಳು ಒಂದು ಬದಲಾದ ಮಾರ್ಗದಲ್ಲಿ ಹೋಗುತ್ತಾ ಇರುವುದಾದರೆ, ಒಂದು ಸತ್ಯವನ್ನು ತಿಳಿದುಕೊಳ್ಳ್ರಿ. ಆ ಎಲ್ಲವನ್ನು ಮಾರ್ಪಡಿಸುವಂಥ ಶಕ್ತಿ, ನಿಮ್ಮ ಕುಟುಂಬವನ್ನು ಆನಂದದ ಕಡೆಗೆ ನಡೆಸುವಂಥ ಶಕ್ತಿ ಪ್ರಾರ್ಥನೆಗೆ ಮಾತ್ರ ಇರುವಂಥದ್ದಾಗಿದೆ. ಪ್ರಾರ್ಥನೆಗೆ ಮಾತ್ರ ಇರುವಂಥದ್ದಾಗಿದೆ. ಅದಕ್ಕೆ ಕುಟುಂಬದ ವಿಷಯದಲ್ಲಿ ಯೆಹೋಶುವನು ಹೀಗೆ ಹೇಳ್ತಾನೆ, ಇಸ್ರಾಯೇಲರೇ, ನೀವು ಏನಾದರೂ ಮಾಡಿಕೊಳ್ಳ್ರಿ, ಯಾರ ಬಳಿನಲ್ಲಿ ಬೇಕಾದರೂ ಹೋಗ್ರಿ, ಆದರೆ ನಾನು ಮತ್ತು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುತ್ತೇವೆ ಎಂಬುದಾಗಿ ದೇವರೊಟ್ಟಿಗೆ ಆ ಕುಟುಂಬ ಒಂದಾಯಿತು. ಕರ್ತನನ್ನ ಕುಟುಂಬದ ಕೇಂದ್ರೀಕೃತವಾದಂಥ ನಾಯಕನನ್ನಾಗಿ ಯೆಹೋಶುವನು ಮಾಡಿಕೊಂಡ ನಂತರವೇ ಬೈಬಲಲ್ಲಿ ನಾವು ನೋಡುತ್ತೇವೆ, ಮೋಶೆಗಿಂತಲೂ ಅದ್ಭುತವಾದಂಥ ಲೀಡರ್ಶಿಪ್ಪನ್ನು ದೇವರು ಆತನಿಗೆ ಕೊಟ್ಟು ಆ ಕಾನಾನ್ ದೇಶವನ್ನು ಸ್ವತಂತ್ರಿಸಿಕೊಳ್ಳಲಿಕ್ಕಾಗುವಂತೆ ದೇವರು ಕೃಪೆಯನ್ನು ಮಾಡಿದನು. ಅದಕ್ಕಾಗಿ ಪ್ರೀತಿಯುಳ್ಳ ದೇವಶಂಡ್ರೆ, ಕುಟುಂಬ ವ್ಯವಸ್ಥೆಯಲ್ಲಿ ಪ್ರಾರ್ಥನೆ ಅನ್ನೋದು ಬಹಳ ಪ್ರಾಮುಖ್ಯವಾದ ಸಂಗತಿ. ನಮ್ಮ ಕುಟುಂಬ ಆನಂದವಾಗಿರಬೇಕಂದ್ರೆ ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆಗಳು ಜರುಗಬೇಕು. ಇನ್ನು 2 ಕುಟುಂಬಗಳನ್ನು ಹೇಳಿ ನಾನು ಮುಗಿಸಿ ನಿಮಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ, ಶ್ರದ್ಧೆಯಿಂದ ಕೇಳಿ. ಮತ್ತೊಂದು ಆನಂದ ಭರಿತವಾದಂಥ ಕುಟುಂಬ ಯಾವುದು ಬೈಬಲಲ್ಲಿ ಎಂಬುದಾಗಿ ನೆನೆಸುವಾಗ ಅಬ್ರಹಾಮನ ಕುಟುಂಬ. ಅಬ್ರಹಾಮನ ಕುಟುಂಬ ಆನಂದ ಭರಿತವಾದಂಥ ಕುಟುಂಬ. ಹೌದಪ್ಪ ಅಷ್ಟೇ, ಅವರ ಕುಟುಂಬದಲ್ಲಿ ಅಷ್ಟೊಂದು ಆನಂದ ಭರಿತವಾದಂಥ ಜೀವನ ನಡೀತಾ, ಕಷ್ಟನೇ ಅವರಿಗೆ ಬರಲಿಲ್ಲ ಎಂಬುದಾಗಿ ನೀವು ಕೇಳ್ಬೋದು. ಇಲ್ಲ, ಪ್ರೀತಿಯುಳ್ಳ ದೇವಚಂದ್ರೆ, ಆ ಆನಂದಕ್ಕೆ ಕಾರಣನೇ ಆ ಗಂಡ ಹೆಂಡತಿ ಮಧ್ಯದಲ್ಲಿರುವಂಥ ಆ ನಂಬಿಕೆ, ಅಬ್ರಹಾಂ ಮತ್ತು ಸಾರಾಳ ಮಧ್ಯದಲ್ಲಿರುವಂಥ ಆ ನಂಬಿಕೆ ಅಷ್ಟೊಂದು ಉನ್ನತವಾದಂಥ ಆನಂದದಿಂದ ಅವರು ಜೀವನ ಕಳೆಯಲಿಕ್ಕಾಗುವಂಥ ದೇವರು ಸಹಾಯ ಮಾಡಿದನು. ಇವತ್ತು ದೇವರನ್ನು ಆರಾಧಿಸುತ್ತಿರುವಂಥ ನಿನ್ನ ಮಕ್ಕಳು ಅಥವಾ ನಿನ್ನ ಕುಟುಂಬ ಅಥವಾ ನಿನ್ನ ಗಂಡ, ನಿನ್ನ ಹೆಂಡತಿ, ನಿಮ್ಮ ಮಧ್ಯದಲ್ಲಿ ಸಾಮರಸ್ಯ ಇಲ್ಲದೆ ಹೋದರೆ, ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಲ್ಲದೆ ಹೋದರೆ, ನಿಮ್ಮ ಕುಟುಂಬದಲ್ಲಿ ಅನುಮಾನ ಎನ್ನುವಂಥ ಆ ದುರಾತ್ಮನು ಕಾರ್ಯ ಮಾಡ್ತಾ ಇರುವುದಾದರೆ, ನಿಮ್ಮ ಕುಟುಂಬ ಎಂದಿಗೂ ಸದಾ ನೆಮ್ಮದಿಯಾಗಿ ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ನೀವು ಕೇಳ್ಬೋದು, ಅಷ್ಟು ನಂಬಿಕೆ ಉಳ್ಳವರಾಗಿ ಅಬ್ರಹಾಂ ಸಾರ ಇದ್ರ ಅಂತ. ಹೌದು ಆತ್ಮೀಯ ದೇವಜನರೇ, ಅಬ್ರಹಾಂ ಆತನು ದೇವರ ಕರೆವಿಕೆ ಹೋಗೊಟ್ಟು ದೇವರ ಸನ್ನಿಧಾನದಲ್ಲಿ ದೇವರು ಹೇಳಿದಂಥ ಆ ಪ್ರಾಂತ್ಯಗಳನ್ನು ದಾಟಿ ಹೋಗುತ್ತಿರುವಂಥ ಸಂದರ್ಭದಲ್ಲಿ ಒಂದು ಸಾರಿ ಐಗುಪ್ತನ ಆದಂಥ ಫರೋಹನ ಕೈನಲ್ಲಿ ಸಾರಾಳು ಸಿಕ್ಕಿಬಿಡ್ತಾಳೆ. ಆ ವೇಳೆಯಲ್ಲಿ ಅವಳ ಸುಂದರತೆಯನ್ನು ನೋಡಿ
ಅವಳ ಸೌಂದರ್ಯವನ್ನು ನೋಡಿ ಅವನು ಮೋಹಿಸಿ ಸಾರಾಳನ್ನು ತನ್ನ ಅರಮನೆಗೆ ಕರ್ಕೊಂಡು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಆ ವೇಳೆಯಲ್ಲಿ ರಾತ್ರಿಯಲ್ಲೆಲ್ಲ ಅಬ್ರಹಾಮನು ತನ್ನ ಹೆಂಡತಿಗಾಗಿ ಪ್ರಾರ್ಥನೆ ಮಾಡ್ತಾನೆ. ಆ ಸಂದರ್ಭದಲ್ಲಿ ದೇವರು ಆ ಫರೋನಿಗೆ ಹೇಳಿದ್ದಾನೆ, ಇವಳು ನೀತಿವಂತನ ಹೆಂಡತಿ, ಇವಳ ಮೇಲೆ ನೀನು ಕೈ ಹಾಕಬೇಡ ಎಂಬುದಾಗಿ ಹೇಳಿ ಆ ಫರೋನಿಗೆ ದೇವರ ಭಯವನ್ನು ಹುಟ್ಟಿಸುತ್ತಾನೆ. ಉದಯ ಕಾಲದಲ್ಲಿ ಅಬ್ರಹಾಮನ ಎಲ್ಲಿ ಸ್ಥಳ ಇರ್ತದೋ ಅಥವಾ ಅಬ್ರಹಾಮನು ಎಲ್ಲಿ ವಾಸ ಮಾಡ್ತಾ ಇದ್ದಾನೋ ತನ್ನ ಸೈನಿಕರನ್ನು ಕಳಿಸಿ ಸಾರಾಳನ್ನು ಅಬ್ರಹಾಮನ ಮನೆಗೆ ಕಳಿಸುವಂಥ ಸಂದರ್ಭದಲ್ಲಿ ಅಬ್ರಹಾಮನು ಸಾರಾಳು ಈ ರಾತ್ರಿಯಲ್ಲೆಲ್ಲ ಫರೋಹನ ಮನೆಯಲ್ಲಿ ಇದ್ದಳಲ್ಲ, ಇವಳ ಶೀಲಾಹರಣ ಮಾಡಿರ್ಬೋದು, ಇವಳ ಚಾರಿತ್ರವಧಿಯನ್ನು ಮಾಡಿರ್ಬೋದು ಎಂಬುದಾಗಿ ಅಬ್ರಹಾಮನು ಸಾರಾಳ ವಿಷಯದಲ್ಲಿ ಶಂಕೆಯನ್ನು ಪಡಲಿಲ್ಲ. ಅವಳ ಶೀಲದ ಬಗ್ಗೆ ಅವನು ಪರೀಕ್ಷೆ ಮಾಡಲಿಲ್ಲ. ಅವಳನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸಿಕೊಳ್ಳುತ್ತಾನೆ. ಇದು ಒಂದು ಸಾರಿ ಅಲ್ಲ, ಇನ್ನೊಂದು ಸಾರಿ ಅಭಿಮಲೇಖೆನ್ನುವಂಥ ಆ ಅರಸನ ಕಣ್ಣು ಸಾರಾಳ ಮೇಲೆ ಬೀಳ್ತದೆ. ಅಭಿಮೇಲಕನ ಅರಮನೆಯಲ್ಲಿ ಸಾರಾಳನ್ನು ಕರ್ಕೊಂಡು ಹೋಗಿರ್ತಾರೆ, ಸೆರೆಗೆ ಕರ್ಕೊಂಡು ಹೋಗಿರ್ತಾರೆ. ಆ ವೇಳೆಯಲ್ಲಿ ಅಬ್ರಹಾಮನು ಒಬ್ಬಂಟಿಗನಾಗಿರುತ್ತಾನೆ. ಆದರೆ ದೇವರು ಆ ಅಭಿಮಲೇಖನಿಗೆ ಹೇಳುವಂಥ ಸಂಗತಿಯನ್ನು ಗೊತ್ತಾ, ಹೇಗೋ ಇವಳ ಮೇಲೆ ಮಾತ್ರ ನಿನ್ನ ಕೈಯನ್ನು ಇಡಬೇಡ, ಇವಳು ಪ್ರವಾದಿಯಾಗಿರುವಂಥ ಅಬ್ರಹಾಮನ ಹೆಂಡತಿಯಾಗಿದ್ದಾಳೆ, ಆತನು ಪ್ರವಾದಿಯಾಗಿದ್ದಾನೆ, ನಿನ್ನನ್ನು ನಿನ್ನ ರಾಜ್ಯ ಮತ್ತು ನಿನ್ನ ಸಂಸ್ಥಾನದಲ್ಲಿರುವಂಥ ಜನರಿಗಾಗಿ ಪ್ರಾರ್ಥನೆ ಮಾಡುವಂಥ ಪ್ರವಾದಿ ಆತನು. ಒಂದು ವೇಳೆ ಸಾರಾಳ ಮೇಲೆ ನಿನ್ನ ಕೈ ಇಟ್ಟರೆ ನೀನು ನಾಶವಾಗಿ ಬಿಡ್ತೀಯ ಎಂಬುದಾಗಿ ಭಯವನ್ನು ದೇವರೇ ಹುಟ್ಟಿಸ್ತಾನೆ. ಆ ಸಂದರ್ಭದಲ್ಲಿ ಅಭಿಮಲೇಖನು ತಿರುಗಿ ಅಬ್ರಹಾಮನ ಬಳಿಗೆ ಆ ಸಾರಾಳ ಕಳಿಸಿಕೊಟ್ಟುವಂಥ ಸಂದರ್ಭದಲ್ಲಿ ಸಹ ಅಬ್ರಹಾಮನು ಸಾರಾಳ ವಿಷಯದಲ್ಲಿ, ಅವಳ ಶೀಲದ ವಿಷಯದಲ್ಲಿ ಸಂಖ್ಯೆಯನ್ನು ಮಾಡದೆ ಪ್ರೀತಿಯಿಂದ ಅವಳನ್ನು ನಂಬುತ್ತಾನೆ. ಯಾಕೆ ಗೊತ್ತಾ, ನನ್ನ ಹೆಂಡತಿ ಅಷ್ಟು ಪರಿಶುದ್ಧಳು, ಅಷ್ಟು ನಂಬಿಗಸ್ತಳು, ಅಷ್ಟು ಮಾತ್ರವಲ್ಲ ಏಕ ಪುರುಷನಿಗೆ ಇವಳು ಯಾವಾಗಲೂ ಸ್ಥಿರವಾಗಿರುವಂಥ ಪತ್ನಿ ಎಂಬುದಾಗಿ ನೆನೆಸಿ ಆ ಅಬ್ರಹಾಮನು ಆ ಸಾರಾಳ ವಿಷಯದಲ್ಲಿ ನಂಬಿಕೆಯನ್ನು ಇಡುತ್ತಾನೆ. ಆತ್ಮೀಯ ದೇವಚಂದ್ರೇ, ಆ ನಂಬಿಕೆ ಎಲ್ಲಿಗೆ ಕರ್ಕೊಂಡು ಹೋಗ್ತದೆ ಗೊತ್ತಾ? ದಿನಕ್ಕೆ ಸ್ತೋತ್ರವಾಗಲಿ. ಎಲ್ಲ ಈ ಲೋಕದಲ್ಲಿ ಜೀವಿಸುತ್ತಿರುವಂಥ ಎಲ್ಲ ಮಕ್ಕಳಿಗೂ ಅವರು ಮೂಲ ಪಿತೃಗಳಾಗುವ ಹಾಗೆ ದೇವರು ಆಶೀರ್ವಾದ ಮಾಡ್ತಾನೆ. ಇವತ್ತಿನ ದಿನಮಾನಗಳಲ್ಲಿ ಕುಟುಂಬ ಸಮಾಧಾನವಿಲ್ಲದೆ, ಸಂತೋಷವಿಲ್ಲದೆ, ನೆಮ್ಮದಿ ಇಲ್ಲದೆ ಬದುಕುತ್ತಾ ಇದ್ದಾವೆ. ಅದಕ್ಕೆ ಕಾರಣ ಏನು ಗೊತ್ತಾ? ಅನುಮಾನ. ಗಂಡನ ಮೇಲೆ ಹೆಂಡತಿಗೆ ನಂಬಿಕೆ ಇಲ್ಲ, ಹೆಂಡತಿ ಮೇಲೆ ಗಂಡನಿಗೆ ನಂಬಿಕೆ ಇಲ್ಲ. ಈಗಿನ ಕಾಲದ ಕೆಲವು ಪುರುಷರನ್ನು ನೋಡುವಂಥ ಸಂದರ್ಭದಲ್ಲಿ ತನ್ನ ಹೆಂಡತಿ ಸ್ನಾನ ಮಾಡಿಕೊಂಡು ತಲೆ ಬಾಚಿಕೊಂಡ್ರೆ ಸಾಕು, ಯಾರನ್ನು ನೋಡೋದಕ್ಕೋಸ್ಕರವಾಗಿ ತಲೆ ಬಾಚ್ತಾ ಇದೆಯಾ, ಎಲ್ಲಿ ಹೋಗ್ತಾ ಇದೆಯಾ ಸ್ನಾನ ಮಾಡಿಕೊಂಡು ಎಂಬುದಾಗಿ ತಿವಿತಾ ಇರ್ತಾರೆ, ಅವಮಾನಿಸ್ತಾ ಇರ್ತಾರೆ. ಅಷ್ಟಕ್ಕೆ ನಿಂತ್ಕೊಳ್ಳಲ್ಲ. ಇನ್ನು ಕೆಲವೊಬ್ಬ ಮಹಾಪುರುಷರುಗಳನ್ನು ನೋಡುವಂಥ ಸಂದರ್ಭದಲ್ಲಿ ನಾನು ಕೇಳಲ್ಪಟ್ಟಿರುವಂಥ ಸಂಗತಿಯನ್ನು ಗೊತ್ತಾ, ತನ್ನ ಹೆಂಡತಿ ಎಲ್ಲೂ ಹೊರಗಡೆ ಹೋಗಬಾರದು ಎಂಬುದಾಗಿ ಮನೆಗೆ ಲಾಕ್ ಮಾಡಿಕೊಂಡು ಕೆಲಸಕ್ಕೆ ಹೋಗ್ತಾರಂತೆ. ಲಾಕ್ ಮಾಡಿಕೊಂಡು ಕೆಲಸಕ್ಕೆ ಹೋಗ್ತಾರೆ. ಕುಂತರೂ ಅನುಮಾನ, ನಿಂತರೂ ಅನುಮಾನ, ಮಾತಾಡಿದರೂ ಅನುಮಾನ, ಮುಖ ತೊಳ್ಕೊಂಡ್ರು, ಡ್ರೆಸ್ ಹಾಕ್ಕೊಂಡ್ರು ಅನುಮಾನ ಮಾಡುವಂಥ ಪುರುಷರು ಎಷ್ಟೋ ಜನರಿದ್ದಾರೆ. ಆ ಮನೆಯಲ್ಲಿ ಸಂತೋಷ ಕಾಣೋದಕ್ಕೆ, ಆನಂದ ಕಾಣೋದಕ್ಕೆ ಸಾಧ್ಯವ? ಸ್ತ್ರೀಯರೇನು ಸಹೋದರಿಯನ್ನು ಅಷ್ಟೊಂದು ಸುಲಭವಾಗಿಲ್ಲ. ಎಷ್ಟು ತಮ್ಮ ಗಂಡನ ಮೇಲೆ ಅನುಮಾನ ಪಡ್ತಾರೆ ಅಂದರೆ, ಮನೆ ಬಿಟ್ಟು ಮನೆ ಸೇರುವ ತನಕ ಅವ್ರಿಗೆ ನಂಬಿಕೆನೇ ಇಲ್ಲ ತನ್ನ ಗಂಡನ ಮೇಲೆ. ಅಚಾನಕ್ಕಾಗಿ ಯಾವುದಾದ್ರೂ ಒಂದು ಕಾಲು ಬಂತು ಅಂದರೆ ಪಕ್ಕದಲ್ಲೇ ಹೋಗಿ ನಿಂತ್ಕೊಂಡಿರ್ತಾರೆ, ಯಾರ ಜೊತೆಯಲ್ಲಿ ಮಾತನಾಡ್ತಾರೆ ಎಂಬುದಾಗಿ ಪರೀಕ್ಷೆ ಮಾಡ್ತಿರ್ತಾರೆ. ರಾತ್ರಿ 12 ಗಂಟೆಗೆ ಯಾವುದಾದ್ರೂ ಒಂದು ಮೆಸೇಜಿನ ಸೌಂಡ್ ಬಂತು ಅಂದರೆ ಸಾಕು, ಎದ್ದು ಗಬಾ ಗಬಾ ಅಂತ ಎದ್ದು ನೋಡಿ ಯಾರು ನಿಮಗೆ ಮೆಸೇಜ್ ಮಾಡಿದ್ದಾರೆ ಎಂಬುದಾಗಿ ಇಷ್ಟೊಂದು ಮಟ್ಟಿಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಪ್ರೀತಿಯ ಕುಟುಂಬಸ್ಥರೇ, ನಿಮಗೆ ಕೈ ಮುಗಿದು ಹೇಳ್ತೇನೆ, ಗಂಡನ ಮೇಲೆ ಹೆಂಡತಿ, ಹೆಂಡತಿನ ಮೇಲೆ ಗಂಡ
ಯಾವತ್ತೂ ಸದಾ ನೀವು ಅನುಮಾನ ಪಡುವುದಾದರೆ ನಿಮ್ಮ ಮನೆ ಒಂದು ನರಕವಾಗಿ ಮಾರ್ಪಡ್ತದೆ. ಆ ಮನೆಯಲ್ಲಿ ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಮಕ್ಕಳು ಸಂತೋಷದಿಂದ ಇರುವುದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಮಕ್ಕಳು ಆಶೀರ್ವಾದ ಹೊಂದುವುದಕ್ಕೂ ಸಹ ಸಾಧ್ಯವಿರುವುದಿಲ್ಲ. ಅಬ್ರಹಾಮನು ತನ್ನ ಹೆಂಡತಿಯ ವಿಷಯದಲ್ಲಿ, ಅವಳ ಶೀಲದ ವಿಷಯದಲ್ಲಿ ಸಂಖ್ಯೆಯನ್ನು ಆತನು ಪಡಲಿಲ್ಲ. ಆತ್ಮೀಯ ದೇವ ಮಕ್ಕಳೇ, ಆ ಕುಟುಂಬ ನೋಡ್ರಿ, ಇಡೀ ಭೂಮಂಡಲದಲ್ಲಿರುವಂಥ ಎಲ್ಲರಿಗೂ ಮೂಲ ಪಿತೃಗಳಾಗಿ ಅವರು ಮಾರ್ಪಟ್ಟರು. ಹಾಗಂತ ಹೇಳಿ ಅಬ್ರಹಾಂ ಸಾರಾ ಅಷ್ಟೇನು ಸುಖವಾಗಿ ಅವರು ಬದುಕಲಿಲ್ಲ. ದೇವರು ಅವರಿಗೆ ಕರೆದಂಥ ಸಂದರ್ಭದಲ್ಲಿ ಮೆಸೊಪೊತಾಮಿಯಾ ಎನ್ನುವಂಥ ನಾಗರಿಕ ಪ್ರಾಂತ್ಯದಿಂದ ಸಾರಾಳನ್ನು ಅಬ್ರಹಾಮನು ಮದುವೆ ಮಾಡಿಕೊಂಡು ಕರ್ಕೊಂಡು ಬರ್ತಾನೆ. ಆದರೆ ಹೋಗುವ ಮಾರ್ಗದಲ್ಲಿ ವಾಸ ಮಾಡುವುದಕ್ಕೆ ಒಂದು ಗುಡಿಸಲು ಸದಾ ಅವರಿಗಿಲ್ಲ. ಮರದ ಕೆಳಗಡೆ ಜೀವನ ಮಾಡ್ತಾ ತಮ್ಮ ದಿನವನ್ನು ಕಳೀತಾರೆ. ನೋಡಿ, ಗಮನಿಸಿ, ಗಂಡ ಹೆಂಡತಿ ಸಂಬಂಧ ಹೇಗಿರ್ತದೆ ಅಂದರೆ, ಹೆಂಡತಿ ತನ್ನ ಗಂಡನಿಗೆ ಚಟ್ನಿ ಮಾಡಿಕೊಟ್ರೂ ಸದಾ ಅವನು ಸಂತೋಷವಾಗಿ ತಿಂತಾನೆ. ಒಂದು ವೇಳೆ ನೀರಿನಲ್ಲಿ ಒಂದು ಮೆಣಸಿಕಾಯಿ, ಒಂದು ಟೊಮೊಟೊ ಹಾಕಿ ತನ್ನ ಗಂಡನಿಗೆ ಒಂದು ಗಂಜಿ ಹಾಕಿ ಕೊಟ್ಟರೂ ಸದಾ ಅದನ್ನು ಕುಡಿತಾನೆ. ತನ್ನ ಹೆಂಡತಿಯನ್ನು ಆತನು ಪ್ರೀತಿಸ್ತಾನೆ ಅನ್ನೋದಕ್ಕೆ ಈ ಕುಟುಂಬವೇ ಒಂದು ಕಾರಣವಾಗಿರುವಂಥದ್ದಾಗಿದೆ. ಗೊತ್ತು ಗುರಿ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿನಲ್ಲಿ ಅವರು ಹೋಗಿ ಮರದ ಕೆಳಗಡೆ ವಾಸ ಮಾಡ್ತಾರೆ. ಅವರು ಎಂಥ ನಾಗರಿಕ ಸಮಾಜದಿಂದ ಬಂದ ವ್ಯಕ್ತಿಗಳು ಗೊತ್ತಾ? ಇತಿಹಾಸದ ಪುಟಗಳನ್ನು ತಿರುಗಿಸಿ ನೋಡುವಂಥ ಸಂದರ್ಭದಲ್ಲಿ ಮೆಸೊಪೊತಾಮಿಯಾ ಎಂಬುದಾಗಿ ಕರೆಯಲ್ಪಡುವಂಥ ಆ ನಾಗರಿಕತೆ ಇದೆಯಲ್ಲ, ಆಗಿನ ಕಾಲದಲ್ಲಿಯೇ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ವಾಸ ಮಾಡ್ತಾ ಇದ್ರಂತೆ. ಬಿಲ್ಡಿಂಗ್ಗಳಲ್ಲಿ ವಾಸ ಮಾಡ್ತಾ ಇದ್ರು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಬಂದಂಥ ಸಾರಮ್ಮ ತನ್ನ ಗಂಡನಿಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ, ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ, ನಮ್ಮ ಮನೆಯಲ್ಲಿ ನಮ್ಮ ನಾಗರಿಕತೆ ಏನು ಎಂಬುದಾಗಿ ಅವಳು ಕೇಳಲಿಲ್ಲ. ಅವರ ತಂದೆ ತಾಯಿಗಳು ಸದಾ ಅಳಿಯನಾಗಿರುವಂಥ ಅಬ್ರಹಾಮನಿಗೆ ಕೇಳಲಿಲ್ಲ. ಪ್ರಾಚೀನ ನಾಗರಿಕತೆಯಲ್ಲಿ 3 ಪ್ರಾಮುಖ್ಯವಾದಂಥ ನಾಗರಿಕತೆ ಇರ್ತದೆ. ಅದರಲ್ಲಿ ಮೊಟ್ಟ ಮೊದಲನೇದು ನಿಮಗೆ ಗೊತ್ತಲ್ವಾ? ಸಿಂಧೂ ನಾಗರಿಕತೆ, ಮೆಸೊಪೊತಾಮಿಯಾ ನಾಗರಿಕತೆ, ಮತ್ತು ಹರಪ್ಪ ಎನ್ನುವಂಥ ನಾಗರಿಕತೆ. ಕಟ್ಟಪ್ಪ ಅಲ್ಲ, ಹರಪ್ಪ ಎನ್ನುವಂಥ ನಾಗರಿಕತೆ. ಆತ್ಮೀಯ ದೇವಜನರೇ, ನನ್ನನ್ನು ಗಮನಿಸಿರಿ. ಅಂಥ ನಾಗರಿಕತೆಯಿಂದ ಬಂದಂಥ ಈ ವ್ಯಕ್ತಿಗಳು ಕಾಲಿಡಿಸುವ ಸ್ಥಳ ಇಲ್ಲದೆ ಮರದ ಕೆಳಗಡೆ ಜೀವನ ಮಾಡಿದರೂ ಸದಾ ನಂಬಿಕೆಯನ್ನು ಉಳಿಸಿಕೊಂಡ್ರು. ಈ ಸಂದೇಶವನ್ನು ಕೇಳುತ್ತಿರುವಂಥ ಗಂಡ ಹೆಂಡತಿಯರೇ, ನನ್ನನ್ನು ಗಮನಿಸಿ. ನಿಮ್ಮ ಬದುಕಿನಲ್ಲಿ ಒಳ್ಳೆ ಮನೆ ಇಲ್ಲದೆ ಇರ್ಬೋದು, ಒಳ್ಳೆ ಆಹಾರ ಊಟಕ್ಕೆ ಇಲ್ಲದೆ ಇರ್ಬೋದು, ಒಳ್ಳೆ ವಸ್ತ್ರಗಳೇ ಇಲ್ಲದೆ ಇರ್ಬೋದು, ಕಡು ಬಡತನದಿಂದ ನೀವು ಬಳಲುತ್ತಾ ಇರಬಹುದು. ಆದರೆ ನಾನು ನಿಮಗೆ ಹೇಳುವಂಥ ಸಂಗತಿಯನ್ನು ಗೊತ್ತಾ? ನಿಮ್ಮ ಕುಟುಂಬ ಆನಂದ ಭರಿತವಾಗಿರಬೇಕಂದ್ರೆ ನೀವು ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಡುವಾಗ ಮಾತ್ರ ಪರಲೋಕದ ದೇವರು ಆ ಕುಟುಂಬವನ್ನು ಆನಂದಭರಿತವಾಗಿ ಮಾರ್ಪಡಿಸ್ತಾನೆ. ಯಾವತ್ತೂ ಕುಟುಂಬದಲ್ಲಿ ಅನುಮಾನ ಪ್ರವೇಶ ಮಾಡಬಾರದು. ಅನುಮಾನ ನಮಗೆ ನರಕದ ಅನುಭವದಲ್ಲಿ ಜೀವಿಸುವಾಗಲೇ ಈ ಕಾರ್ಯವನ್ನು ಮಾಡುವಂಥದ್ದಾಗಿದೆ. 3ನೇ ಒಂದು ಕುಟುಂಬ ಶೂನ್ಯಮಳ ಕುಟುಂಬ. ಆತ್ಮೀಯ ದೇವಜನರೇ, ಶೂನ್ಯಮಳು ತನ್ನ ಮಗನು ಸತ್ತು ಹೋದಂಥ ಸಂದರ್ಭದಲ್ಲಿ ತನ್ನ ಗಂಡನಿಗೆ ಒಂದು ಸಂದೇಶವನ್ನು ಕಳಿಸ್ತಾಳೆ. ಹೇಗೋ ಯಜಮಾನನೇ, ನಾನು ಪ್ರವಾದಿಯಾಗಿರುವಂಥ ಎಲೀಷನ ಬಳಿಗೆ ನಾನು ಹೋಗಬೇಕು. ಕರ್ಮೇಲ್ ಪರ್ವತದಲ್ಲಿ ಆತನಿದ್ದಾನೆ. ನನಗೆ ಒಂದು ಆಳನ್ನು, ಒಂದು ಕತ್ತೆಯನ್ನು ನನಗೆ ಕಳಿಸಿಕೊಡು ಎಂಬುದಾಗಿ ಹೇಳುವಾಗ ಶೂನ್ಯಮಳ ಗಂಡ ಒಂದು ಮಾತನ್ನು ಸದಾ ಆಡಲಿಲ್ಲ. ಆತ್ಮೀಯ ದೇವಜನರೇ, ಶೂನ್ಯಮಳ ಇರುವಂಥ ಆ ಪ್ರಾಂತ್ಯಕ್ಕೂ ಕರ್ಮೇಲ್ ಪರ್ವತಕ್ಕೂ 40 ಕಿಲೋಮೀಟರ್ ದೂರ ಇದೆ. ಈ ಪ್ರವಾದಿ ಒಬ್ಬ ಗಂಡಸಾಗಿದ್ದಾನೆ. ತನ್ನ ಗಂಡನ ಮೈಂಡಿನಲ್ಲಿ ಯಾವತ್ತೂ ಸದಾ ಅಪನಂಬಿಕೆ ಬರಲಿಲ್ಲ. ಆ ಪ್ರವಾದಿ ಬಳಿನಲ್ಲಿ ನನ್ನ ಹೆಂಡತಿ ಯಾಕೆ ಹೋಗ್ತಾ ಇದ್ದಾಳೆ,
ಯಾವ ಕಾರ್ಯಕ್ಕಾಗಿ ಹೋಗ್ತಾ ಇದ್ದಾಳೆ, ಯಾವ ವಿಷಯ ಅಲ್ಲಿದೆ ಎಂಬುದಾಗಿ ಒಂದು ಪ್ರಸ್ತಾಪ ಮಾಡಲಿಲ್ಲ. ನಿಜವಾದಂಥ ಪ್ರೀತಿಸುವಂಥ ಹೃದಯಗಳು ತನ್ನ ಹೆಂಡತಿ ಎಲ್ಲಿ ಹೋಗಿ ಬಂದರೂ ಸದಾ ತನ್ನ ಗಂಡನಿಗೆ ಒಂದು ನಂಬಿಕೆ ಇರಬೇಕು, ಅವಳೆಂದೂ ಸದಾ ಯಾವ ಸಂದರ್ಭದಲ್ಲೂ ಸದಾ ಅವಳು ಜಾರಿ ಬೀಳೋದಕ್ಕೆ ಸಾಧ್ಯವಿಲ್ಲ. ಅವಳು ಪರಿಶುದ್ಧವಾದಂಥ ಜೀವಿತವನ್ನು ನಡೆಸುವಂಥ ಮಗಳು ಎನ್ನುವಂಥ ನಂಬಿಕೆ ಪ್ರತಿಯೊಬ್ಬ ಗಂಡನಲ್ಲಿ ಇರಬೇಕು. ಗಂಡನ ವಿಷಯದಲ್ಲಿ ಸದಾ ಹೆಂಡತಿ ಇಲ್ಲ ಇಲ್ಲ ನನ್ನ ಯಜಮಾನ ನನ್ನ ಕುಟುಂಬಕ್ಕೆ ಮಾತ್ರ ಮೀಸಲು, ಆತನು ಎಂದೂ ಸದಾ ತಪ್ಪು ಹೆಚ್ಚಿ ಜಾಡಿನಲ್ಲಿ ನಡೆಯುವುದಿಲ್ಲ ಎಂಬುದಾಗಿ ನಂಬಿಕೆ ಇರಬೇಕು. ಇವತ್ತು ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನಿಮ್ಮ ಬದುಕಿನಲ್ಲಿ, ನಿಮ್ಮ ಕುಟುಂಬದ ವಿಷಯದಲ್ಲಿ, ನಿಮ್ಮ ಮಕ್ಕಳ ವಿಷಯದಲ್ಲಿ, ಅಥವಾ ಅವರು ಇಷ್ಟೊಂದು ಫಲಭರಿತವಾಗಿ ಜೀವಿಸ್ತಾ ಇದ್ದಾರೆ, ಅವರ ಚಿತ್ರದಲ್ಲಿ ಏನಾದರೂ ಆಗ್ಬಿಡ್ತದೋ ಏನೋ, ಲೋಕದ ಶಕ್ತಿಗಳು ಅವರನ್ನು ಬಿಟ್ಟು ಬಿಡ್ತಾಯೋ ಏನೋ ಎಂಬುದಾಗಿ ಒಂದು ವೇಳೆ ನೀನು ಅಂದ್ಕೊಂಡಿರುವುದಾದರೆ, ಇಲ್ಲ ಇಲ್ಲ, ದೇವ ಮಕ್ಕಳೇ, ನಿಮ್ಮ ಮಕ್ಕಳನ್ನು ಪ್ರಾರ್ಥನೆ ಮಾಡಿ ನೀವು ಮನೆಯಿಂದ ಹೊರಗಡೆ ಕಳಿಸುವಂಥ ಸಂದರ್ಭದಲ್ಲಿ ಪ್ರತಿದಿನವೂ ನಿಮ್ಮ ಮಕ್ಕಳನ್ನು ಯಾವ ದುಷ್ಟನು ಮುಟ್ಟೋದಕ್ಕಾಗಲ್ಲ, ಯಾವ ಶಕ್ತಿಗಳು ಸಹ ನಿಮ್ಮನ್ನು ಮುಟ್ಟೋಕ್ಕಾಗಲ್ಲ, ನಿಮ್ಮ ಮಕ್ಕಳನ್ನು ಮುಟ್ಟೋಕ್ಕಾಗಲ್ಲ, ನಿಮ್ಮ ಕುಟುಂಬವನ್ನು ಮುಟ್ಟೋದಕ್ಕೆ ಆಗೋದೇ ಇಲ್ಲ. ಶೂನ್ಯಾಮಳ ಗಂಡನ ವಿಷಯದಲ್ಲಿ ಹೆಮ್ಮೆ ಪಡಬೇಕಾದಂಥ ಸಂಗತಿ, ಒಂದು ಮಾತು ಸದಾ ಆಡದೆ ತನ್ನ ಹೆಂಡತಿಯನ್ನು ಪ್ರವಾದಿಯಾಗಿರುವಂಥ ಎಲೀಷನ ಆ ಗುಡಾರಕ್ಕೆ, ಕರ್ಮೇಲ್ ಪರ್ವತಕ್ಕೆ ಅವನು ಕಳಿಸಿಕೊಡ್ತಾನೆ. ಅದಕ್ಕಾಗಿ ಶೂನ್ಯಮಳ ಜೀವಿತದ ಬಗ್ಗೆ ದೈನಾವ್ಯ ಸ್ತೋತ್ರ ಪರಮಗೀತ ಪರಿಪೂರ್ಣವಾಗಿ ಅವಳ ಚರಿತ್ರೆಯನ್ನೇ ದೇವರು ಅಲ್ಲಿ ಪ್ರಕಟಿಸುತ್ತಾನೆ. ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮ ಬದುಕಿನಲ್ಲಿ ಇವತ್ತು ನಿಮ್ಮ ಕುಟುಂಬ ಆನಂದಭರಿತವಾಗಿರಬೇಕಂದ್ರೆ, ನಿಮ್ಮ ಮನೆಯಲ್ಲಿ ಯಾವಾಗಲೂ ಸ್ತುತಿ ಸ್ತೋತ್ರಗಳು, ಪ್ರಾರ್ಥನೆಗಳು, ದಾನ ಧರ್ಮಗಳು, ಪ್ರತ್ಯೇಕವಾಗಿ ಭಕ್ತಿಯ ಕಾರ್ಯಗಳು ಮಾತ್ರ ನಡೆಯಬೇಕು. ನಿಮ್ಮ ಕುಟುಂಬ ಆನಂದಭರಿತವಾಗಿರಬೇಕಂದ್ರೆ ಸಾರಾಳು ಮತ್ತು ಅಬ್ರಾಹಮನಲ್ಲಿದ್ದಂಥ ಗಂಡ ಹೆಂಡತಿಯರ ಆ ನಂಬಿಕೆ ನಿಮ್ಮ ಮನೆಯಲ್ಲಿ ದೃಢವಾಗಿರಬೇಕು. ಮೂರನೇ ಒಂದು ಸಂಗತಿ, ನಿಮ್ಮ ಕುಟುಂಬದಲ್ಲಿ ಆನಂದಭರಿತವಾದಂಥ ಜೀವಿತವನ್ನು ನೀವು ನಡೆಸಬೇಕಂದ್ರೆ ಒಬ್ಬರಿಗೊಬ್ಬರು ನೀವು ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಇರುವಾಗ ಮಾತ್ರ ನಿಮ್ಮ ಕುಟುಂಬ ಸಂತೋಷವಾಗಿರ್ತದೆ, ಆನಂದಭರಿತವಾಗಿರ್ತದೆ. ನಿಮಗಾಗಿ ನಾನು ಒಂದು ನಿಮಿಷ ಪ್ರಾರ್ಥನೆ ಮಾಡ್ತೇನೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರ ಕರ್ತನೆ, ಆನಂದಭರಿತವಾದಂಥ ಕುಟುಂಬದ ಬಗ್ಗೆ ನಮ್ಮ ಮಧ್ಯದಲ್ಲಿ ನೀನು ಮಾತನಾಡಿದಿ. ಈ ಸಂದೇಶವನ್ನು ಆಲಿಸುತ್ತಿರುವಂಥ ದೇವರೇ, ಪ್ರಪಂಚದ ಯಾವುದೇ ಭಾಗದಲ್ಲಿರುವಂಥ ನಿನ್ನ ಮಕ್ಕಳ ಹೃದಯದಲ್ಲಿ ಈ ಮಾತುಗಳು ವಿಶೇಷವಾಗಿ ದೇವರ ಕರ್ತನೆ ಸ್ವಾಮಿ, ಸಂದೇಶದ ಒಂದೊಂದು ಕರ್ತನೆ ಕ್ರಿಯೆಗಳು ಅವರ ಹೃದಯದಲ್ಲಿ ನಾಟಲ್ಪಟ್ಟು ಅವರಲ್ಲಿರುವಂಥ ಅಪನಂಬಿಕೆ, ಅನುಮಾನ, ಅವರಲ್ಲಿ ಇರುವಂಥ ಕರ್ತನೆ ಸ್ವಾಮಿ ಪ್ರಾರ್ಥನೆ ಇಲ್ಲದೆ ಇರುವಂಥ ಜೀವಿತ ಇವತ್ತು ನೀಗಿ ಹೋಗಿ ಈ ಮಕ್ಕಳು ದೇವರೇ ಪ್ರಾರ್ಥನಾಪೂರ್ವಕವಾದ ಜೀವಿತವನ್ನು ಕಟ್ಟಿಕೊಂಡು ಕೊರ್ನೇಲನ ಹಾಗೆ, ಅಬ್ರಹಾಂ ಸಾರಾಳ ಹಾಗೆ, ಶೂನ್ಯಮಳ ಹಾಗೆ ದೇವರ ಕರ್ತನೆ ತಮ್ಮ ಕುಟುಂಬ ಆನಂದಭರಿತವಾಗಿ ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿರುವ ಹಾಗೆ ಮಾಡಿಕೊಳ್ಳುವುದರ ಮೂಲಕವಾಗಿ ಪ್ರತಿಯೊಂದು ಕುಟುಂಬಗಳು ಇವತ್ತಿನಿಂದ ಒಂದು ದೊಡ್ಡದಾದ ಭಕ್ತಿ ಸಂಜೀವನದ ಕಡೆಗೆ ತಾವು ಮಾತ್ರವಲ್ಲ ತಮ್ಮ ಮಕ್ಕಳನ್ನು ನಡೆಸಲಿಕ್ಕಾಗುವಂತೆ ನೀನು ಕೃಪೆ ಮಾಡಬೇಕೆಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರ ಕರ್ತನೆ, ಪ್ರತ್ಯೇಕವಾಗಿ ನಿನ್ನ ಸನ್ನಿಧಿ ಸೇವೆಗೆ ಕಾಣಿಕೆಯನ್ನು ಕಳಿಸಿದಂಥ ವಿನೋದ್ ಕುಮಾರ್ ಗುಲ್ಬರ್ಗಾ ಅವರಿಗಾಗಿಯೂ, ಕಾವಿಶ್ರೀ ಬೆಂಗಳೂರು, ಸುಮನಾ ಸಹರಾ ಅವರಿಗಾಗಿಯೂ, ದೇವರ ಕರ್ತನೆ ವೆಂಕಟೇಶ್ ಬ್ರದರ್ಗಾಗಿಯೂ, ದೇವ ನಿನ್ನ ಸನ್ನಿಧಾನದಲ್ಲಿ ಸುನೀತಾ ಮೈಸೂರು ಅವರಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಈ ಕುಟುಂಬಗಳನ್ನು ನೀನು ಆಶೀರ್ವಾದ ಮಾಡು ಅಪ್ಪ. ದೇವರ ಕರ್ತನೆ, ಪ್ರತ್ಯೇಕವಾಗಿ ಫೋನ್ಪೇ, ಗೂಗಲ್ ಪೇ ಮತ್ತು ಅಕೌಂಟ್ಗಳ ಮೂಲಕವಾಗಿ ಯಾರ್ಯಾರು ಕಾಣಿಕೆಗಳನ್ನು ಕಳಿಸ್ತಾ ಇದ್ದಾರೋ ಅದು ನಿನ್ನ ವಿಶೇಷವಾದಂಥ ಕೂಟಗಳಿಗೆ, ಶುಭವಾರ್ತೆಗೆ ಅದನ್ನು ವಿನಿಯೋಗಿಸುವಾಗ ಅದರ ಮೂಲಕವಾಗಿ ಬರುವಂಥ ಎಲ್ಲ ಆಶೀರ್ವಾದ ನಿಮ್ಮ ಮಕ್ಕಳಿಗೂ ಅವರ ಕುಟುಂಬಕ್ಕೂ ಉಂಟಾಗಲಿ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್.